ಜನರ ಬಳಿ ಸುಲಿಗೆ ಮಾಡ್ತಿದ್ದ ಆಟೋ ಚಾಲಕರಿಗೆ ಆರ್ಟಿಒ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ವಿಶೇಷ ಕಾರ್ಯಾಚರಣೆ ಮಾಡಿ ದುಪ್ಪಟ್ಟು ದರ ವಸೂಲಿ ಮಾಡುವ ಆಟೋಗಳನ್ನು ಸೀಸ್ ಮಾಡಲಾಗಿದೆ. ಈ ವೇಳೆ ಯಾವುದೇ ದಾಖಲೆಗಳು ಇಲ್ಲದ ಸಾಕಷ್ಟು ಆಟೋಗಳು ಕೂಡ ಪತ್ತೆಯಾಗಿವೆ. ವಸೂಲಿ ಆಟೋ ಚಾಲಕರಿಗೆ ಆರ್ಟಿಒ ಬಿಸಿ. ದುಪ್ಪಟ್ಟು ದರ ಪಡೆದ ಆಟೋಗಳು ಸೀಸ್. ಬೆಂಗಳೂರು ನಗರದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ ಬೆನ್ನಲ್ಲೇ ಆಟೋ ಚಾಲಕರು ಪ್ರಯಾಣಿಕರಿಂದ ದುಪ್ಪಟ್ಟು ದರ ವಸೂಲಿ ಮಾಡಲು ಶುರು ಮಾಡಿಕೊಂಡಿದ್ರು. ಆಟೋ ಚಾಲಕರು ಹಾಗೂ ಗ್ರಾಹಕರ ನಡುವೆ ಸೇತುವೆಯಾಗಿ ಕೆಲಸ ಮಾಡುವ ಅಗ್ರಿಗೇಟರ್ ಆಪ್ ಕಂಪನಿಗಳು ಕೂಡ ಹಗಲು ದರೋಡೆಗೆ ಇಳಿದಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಜನರಿಂದ ದೂರುಗಳು ಕೇಳಿಬಂದ ಬಳಿಕ ದುಪ್ಪಟ್ಟು ದರಕ್ಕೆ ಕಡಿವಾಣ ಹಾಕೋಕೆ ಸಾರಿಗೆ ಇಲಾಖೆ ಅಖಾಡಕ್ಕಿಳಿದಿದೆ. ಇವತ್ತು ವಿಶೇಷ ತಪಾಸಣಾ ಕಾರ್ಯಾಚರಣೆ ನಡೆಸಿದ ಆರ್ಟಿಒ ಅಧಿಕಾರಿಗಳು 10 ತಂಡಗಳಾಗಿ ಕಾರ್ಯಾಚರಣೆ ನಡೆಸಿ ದುಪ್ಪಟ್ಟು ದರ ವಸೂಲಿ ಮಾಡ್ತಾ ಇದ್ದ ಆಟೋಗಳನ್ನು ಸೀಸ್ ಮಾಡಿದ್ದಾರೆ. ದರ ಹೆಚ್ಚು ವಸೂಲಿ ಮಾಡುತ್ತಿರುವಂತಹ ಒಂದು ಆಟೋ ರಿಕ್ಷಾಗಳ ಮೇಲೆ ಒಂದು ವಿಶೇಷವಾದಂತಹ ಕಾರ್ಯಾಚರಣೆಯನ್ನು ನಡೆಸಬೇಕು ಅಂತ ಆದೇಶ ನೀಡಿದರು. ಅದರಂತೆ ನಾವು ಇವತ್ತು ಬೆಳಿಗ್ಗೆಯಿಂದನೇ ಪ್ರತಿ ಕಚೇರಿಗೂ 2 ತಂಡಗಳಂತೆ ವಿಶೇಷ ತಂಡಗಳನ್ನ ರಚನೆ ಮಾಡಿದ್ವಿ. ಬೆಳಗ್ಗೆ 8 ಗಂಟೆಯಿಂದನೇ ಕಾರ್ಯಾಚರಣೆ ಪ್ರಾರಂಭ ಆಗಿತ್ತು. ಈ ಒಂದು ಕಾರ್ಯಾಚರಣೆಯಲ್ಲಿ ಈವರೆಗೂ ಸುಮಾರು 100ಕ್ಕೂ ಅಧಿಕ ಆಟೋ ರಿಕ್ಷಾಗಳನ್ನ ಸೀಸ್ ಮಾಡಿದ್ವಿ. ಇವತ್ತು ಒಂದೇ ಸಾರಿಗೆ ಇಲಾಖೆ ಅಧಿಕಾರಿಗಳು 150ಕ್ಕೂ ಅಧಿಕ ಆಟೋಗಳನ್ನು ಸೀಸ್ ಮಾಡಿದ್ದಾರೆ. ದುಪ್ಪಟ್ಟು ದರ ವಸೂಲಿ, ಇನ್ಶೂರೆನ್ಸ್, ಡಾಕ್ಯುಮೆಂಟ್ಸ್ ಇಲ್ಲದ ಆಟೋಗಳನ್ನು ಜಪ್ತಿ ಮಾಡಿದ್ದಾರೆ. 250ಕ್ಕೂ ಹೆಚ್ಚು ದೂರುಗಳನ್ನು ದಾಖಲಿಸಿಕೊಂಡು ಆಟೋ ಚಾಲಕರಿಗೆ ದಂಡ ಸೇರಿದಂತೆ ಇತರೆ ಕಾನೂನು ಕ್ರಮ ಜರುಗಿಸಲಾಗಿದೆ. ವಿತೌಟ್ ಪರ್ಮಿಟ್ ಅಥವಾ FC ಇಲ್ಲದೆ ಇರುವಂಥದ್ದು ಅಥವಾ ಇನ್ಶೂರೆನ್ಸ್ ಇಲ್ಲದೆ ಆಪರೇಟ್ ಆಗಿರುವಂತಹ ಆಟೋಸ್ಗಳನ್ನ ನಾವು ಸೀಸ್ ಮಾಡ್ತಾ ಇದ್ದೀವಿ. ಹಾಗೆ ಆ ದುಪ್ಪಟ್ಟು ದರ ವಸೂಲಿ ಮಾಡ್ತಾ ಇರುವಂತಹ ಆಟೋಗಳನ್ನ ವಿರುದ್ಧ ನಾವು ಕೇಸ್ಗಳನ್ನ ಇಲ್ಲಿಯವರೆಗೆ ಸುಮಾರು 250ಕ್ಕೂ ಹೆಚ್ಚು ಪ್ರಕರಣಗಳನ್ನ ದಾಖಲೆ ಮಾಡಿದ್ದೀವಿ. ಆಪ್ನಲ್ಲಿ ಒಂದೇ ಕಿಲೋಮೀಟರ್ಗೆ 50 ರೂಪಾಯಿ ಚಾರ್ಜ್. ಆಟೋ ಡ್ರೈವರ್ ಹತ್ರ ಕೇಳಿದ್ರೆ 100 ರೂಪಾಯಿ ಫಿಕ್ಸ್. ಬೆಂಗಳೂರಿನಲ್ಲಿ 2 ಕಿಲೋಮೀಟರ್ ಅಂತರಕ್ಕೆ ಕೇವಲ 30 ರೂಪಾಯಿ ದರ ಕೊಡಬೇಕು. ಆದರೆ ಒಂದೇ 1 ಕಿಲೋಮೀಟರ್ ಅಂತರಕ್ಕೂ ಆಪ್ಗಳಲ್ಲಿ 50ರಿಂದ 60 ರೂಪಾಯಿ ಆದರೆ ನೇರವಾಗಿ ಆಟೋ ಡ್ರೈವರ್ ಹತ್ರ ಕೇಳಿದ್ರೆ 100 ರೂಪಾಯಿ ಪಡಿತಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ಸರ್ ಯಾರು ತಗೊಳ್ಳಲ್ವಲ್ಲ. ಮಿನಿಮಮ್ ಇವಾಗ ನಾವು ಇದು ಬುಕ್ ಮಾಡಿಲ್ಲ ಅಂದ್ರೂ ಅವರು 100 ಕೇಳ್ತಾರೆ. ಇದು ಆ್ಯಪಲ್ಲ ಆದರೆ 50 ತೋರಿಸುತ್ತೆ. ನಾವು ಹಂಗೆ ಕೇಳಕ್ಕೆ ಹೋದ್ರೆ 100 ಕೇಳ್ತಾರೆ. ಹೆಂಗೆ ಸರ್ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ಓಡಾಡೋದು ಹೇಳಿ? ಇಲ್ಲ ನಡ್ಕೊಂಡು ಹೋಗೋಣ ಅಂದರೆ ವಾಕಬಲ್ಲು ಇಲ್ಲ, ನಮ್ಮ ಕೆಲಸಗಳಿರುತ್ತೆ. ಸರ್ಕಾರ ನಿಗದಿ ಮಾಡಿರುವ ಕನಿಷ್ಠ ದರ 30 ಹಾಗೂ 5% ಸರ್ವಿಸ್ ಚಾರ್ಜ್ ಹಾಗೂ GST ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದು, ಅಗ್ರಿಗೇಟರ್ ಕಂಪನಿಗಳು ಸಹ ನಿಯಮ ಪಾಲನೆ ಮಾಡ್ತಿಲ್ಲ. ಹೀಗಾಗಿ ಅಗ್ರಿಗೇಟರ್ ಕಂಪನಿಗಳಿಗೂ ಸಾರಿಗೆ ಇಲಾಖೆ ಮೂಗುದಾರ ಹಾಕಲು ಮುಂದಾಗಿದೆ. ಅಗ್ರಿಗೇಟರ್ಸ್ಗಳಿಗೆ ನ್ಯಾಯಾಲಯದ ಆದೇಶದ ಪ್ರಕಾರ 5% ಸರ್ವಿಸ್ ಚಾರ್ಜಸ್ಸು ಪ್ಲಸ್ ಅದಕ್ಕೆ ಅಪ್ಲಿಕೇಬಲ್ GSTs ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರನೇ ದರ ನಿಗದಿ ಆಗಬೇಕು. ಟ್ರಾಫಿಕ್ ಕಂಜೆಷನ್ ಚಾರ್ಜಸ್ ಅಂತ ಹೇಳಿ ಹೆಚ್ಚುವರಿ ವಸೂಲಿ ಮಾಡ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದ್ರ ವಿರುದ್ಧನೂ ಸಹ ನಾವು ಸೂಕ್ತವಾದಂಥ ಕಾನೂನು ಕ್ರಮ ಕೈಗೊಳ್ತೀವಿ. ಆಟೋ ಚಾಲಕರ ಅಂಧ ದರ್ಬಾರ್ಗೆ ಆರ್ಟಿಒ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಆದರೆ ಒಂದು ದಿನ ಹೀಗೆ ಕಾರ್ಯಾಚರಣೆ ಮಾಡೋದು ಯಾವುದೇ ಲಾಭವಿಲ್ಲ. ಆಗಿಂದಾಗೆ ಈ ರೀತಿ ಕಾರ್ಯಾಚರಣೆ ಆದರೆ ಗ್ರಾಹಕರಿಗೂ ಅನುಕೂಲಕರ ಅನ್ನಬಹುದು. ಸಾರ್ವಜನಿಕರಿಂದ ದುಪ್ಪಟ್ಟು ದರ ವಸೂಲಿ ಮಾಡ್ತಾ ಇದ್ದಂತಹ ಆಟೋ ಚಾಲಕರಿಗೆ ಆರ್ಟಿಒ ಇವತ್ತು ಶಾಕ್ ಕೊಟ್ಟಿದೆ. ನಗರಾದ್ಯಂತ ರೇಡ್ ನಡೆಸಿ ದುಪ್ಪಟ್ಟು ದರ ವಸೂಲಿ ಮಾಡ್ತಾ ಇದ್ದಂತಹ ಆಟೋಗಳನ್ನು ಸೀಸ್ ಮಾಡಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನೂರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.